ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 14ಕ್ಕೆ ಹೋಳಿ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇತ್ತು. ಇವತ್ತು ಯಾವುದೇ ರೀತಿಯ ಟ್ರೇಡಿಂಗ್ ಆಕ್ಟಿವಿಟೀಸ್ ಮಾರ್ಕೆಟ್ನಲ್ಲಿ ಆಗಿಲ್ಲ. ಹಾಗೆ ಈ ವಾರದ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ವೀಕ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಲ್ಮೋಸ್ಟ್ 1% ಕರೆಕ್ಷನ್ ಈ ಒಂದು ವಾರದಲ್ಲಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 22,600 ಅರೌಂಡ್ ಅಲ್ಲಿ ನಿಫ್ಟಿ ಸೋಮವಾರ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗಿದೆ. ಬಟ್ 22,300 ಮೇಲ್ಗಡೆ ಸ್ವಲ್ಪ ನಿಫ್ಟಿ ಸಪೋರ್ಟ್ ಅನ್ನು ಪಡ್ಕೊಂಡಿದೆ. 2 ಬಾರಿ ಸಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿರೋವರೆಗೂ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ 22,300 ಕೆಳಗಡೆ ನಿಫ್ಟಿ ಹೋದ್ರೆ 22,000 ಲೆವೆಲ್ಸ್ ಅನ್ನ ಮತ್ತೆ ನಿಫ್ಟಿ ಟಚ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆ ಒಂದು ಲೆವೆಲ್ ಕೂಡ ಬ್ರೇಕ್ ಆದ್ರೆ ಇನ್ನೂ ಹೆಚ್ಚಿನ ವೀಕ್ನೆಸ್ ಬರುವಂತ ಚಾನ್ಸಸ್ ಇದೆ. ಬಟ್ 22,500 ಮೇಲ್ಗಡೆ ಸಕ್ಸಸ್ಫುಲ್ ಆಗಿ ಸಸ್ಟೈನ್ ಆದ್ರೆ ಒಂದೊಳ್ಳೆ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇಂಡಿಯನ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿದಾಗ US ಮಾರ್ಕೆಟ್ಸ್ ನಲ್ಲಿ ಹೆಚ್ಚಿನ ಒಂದು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಡೌ ಜೋನ್ಸ್ ಕಳೆದ 4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ಮೋಸ್ಟ್ 4% ಅಷ್ಟು ಕರೆಕ್ಟ್ ಆಗಿದೆ. ಸೊ ಕಳೆದ 2 ವರ್ಷಗಳಲ್ಲಿ ಡೌ ಜೋನ್ಸ್ ನಲ್ಲಿ ಈ ರೀತಿಯ ಒಂದು ವೀಕ್ಲಿ ಕರೆಕ್ಷನ್ ಇದೇ ಮೊದಲನೇ ಬಾರಿಗೆ ಬರ್ತದೆ. ಟ್ರಂಪ್ ಅವರ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಹಾಗೆಯೇ ಟ್ರೇಡ್ ವಾರ್ ನ ಪಾಸಿಬಿಲಿಟೀಸ್ ಗಳಿಂದ US ಮಾರ್ಕೆಟ್ಸ್ ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಫೆಬ್ರವರಿ ತಿಂಗಳಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ನಲ್ಲೇ ಇತ್ತು. ಮಾರ್ಕೆಟ್ಸ್ ರೀಬೌಂಡ್ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಟ್ರಂಪ್ ಅವರ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಗಳಿಂದ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ರೀಸೆಂಟ್ ಆಗಿ ಯುರೋಪ್ US ನಿಂದ ಏನು ಅಮೆರಿಕನ್ ವಿಸ್ಕಿ ಯುರೋಪ್ಗೆ ಟ್ರಾನ್ಸ್ಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆಗುತ್ತೆ ಅದರ ಮೇಲೆ 50% ಟ್ಯಾರಿಫ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ರು. ಸೊ ಇದರಿಂದ ಟ್ರಿಗರ್ ಆದಂತ ಟ್ರಂಪ್ ಅವರು 200% ಟ್ಯಾರಿಫ್ಸ್ ಅನ್ನ ಯುರೋಪ್ನಿಂದ ಬರುವಂತ ವಿಸ್ಕಿ ಮತ್ತೆ ಬೇರೆ ಬೆವರೇಜ್ಗಳಿಗೆ ಅಂದ್ರೆ ಆಲ್ಕೋಹಾಲಿಕ್ ಬೆವರೇಜಸ್ಗಳಿಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಇದರಿಂದ ಟ್ರೇಡ್ ವಾರ್ಸ್ ಇನ್ನಷ್ಟು ಇಂಟೆನ್ಸಿಫೈ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದೇ ರೀಸನ್ ನಿಂದ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಗ್ಲೋಬಲ್ ಮಾರ್ಕೆಟ್ಸ್ ಗಳಿಗೆಲ್ಲ ಕಂಪೇರ್ ಮಾಡಿದಾಗ US ಮಾರ್ಕೆಟ್ಸ್ ನಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ಕಳೆದ 2 ವಾರಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ FII ಸೆಲ್ಲಿಂಗ್ ಪ್ರೆಷರ್ ಕೂಡ ಈ ವಾರನೂ ಕಂಟಿನ್ಯೂ ಆಗಿದೆ. 4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಬಟ್ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ 1,000 ಕೋಟಿಗೂ ಕಡಿಮೆ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. DIs ಕಡೆಯಿಂದ ಕೂಡ ಅಷ್ಟೇ ಒಳ್ಳೆ ಒಂದು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಬಟ್ ನೆಟ್ ಬೈಯಿಂಗ್ ಅಮೌಂಟ್ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಮಾರ್ಕೆಟ್ ಈಗ ಸೈಡ್ ವೈಸ್ ಟ್ರೆಂಡ್ ನಲ್ಲಿ ಕಾಣಿಸ್ತಿದೆ. ಸೊ ಆಲ್ರೆಡಿ ತುಂಬಾ ಜನ ಮಾರ್ಕೆಟ್ ನಲ್ಲಿ ಎಲ್ಲ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದಿರಾ. ಕೆಲವೊಂದಿಷ್ಟು ಸ್ಟಾಕ್ ಗಳಿಗೆ ನೀವು ಆಲ್ರೆಡಿ ಇನ್ವೆಸ್ಟೆಡ್ ಇದ್ದೀರಾ ಅಂದ್ರೆ ಆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ರಿಕವರ್ ಆಗುತ್ತೆ. ಸಾಕಷ್ಟು ದಿನಗಳಿಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಒಂದು ಲೆವೆಲ್ ನಲ್ಲಿ ಬಹಳಷ್ಟು ಕ್ವಾಲಿಟಿ ಸ್ಟಾಕ್ಗಳು ಒಳ್ಳೆ ಬೈಯಿಂಗ್ ಲೆವೆಲ್ ನಲ್ಲಿ ಅವೈಲೇಬಲ್ ಇದೆ. ಇದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ. ಬಟ್ ಯಾವ ಒಂದು ಸ್ಟಾಕ್ ಅನ್ನ ಬೈ ಮಾಡೋದು, ಯಾವ ಲೆವೆಲ್ ಅಲ್ಲಿ ಬೈ ಮಾಡೋದು ಅನ್ನುವಂಥ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸರಿಯಾದ ಲೆವೆಲ್ ನಲ್ಲಿ ಎಕ್ಸಿಟ್ ಆಗಿ ನಮ್ಮ ಒಂದು ಲಾಸಸ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ ಇದ್ರೆ ಯೂನಿವೆಸ್ಟ್ ನಿಮ್ಗೊಂದು ಬೆಟರ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಯೂನಿವೆಸ್ಟ್ ನಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಹಾಗೆ ಲಾಂಗ್ ಟರ್ಮ್ ರೆಕಮೆಂಡೇಶನ್ಸ್ ಗಳು ಸಿಗುತ್ತೆ. ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಗಳ ಕಡೆಯಿಂದ ಈ ಒಂದು ರೆಕಮೆಂಡೇಶನ್ಸ್ ನಿಮಗೆ ಸಿಗ್ತಿರುತ್ತೆ. ಇಂಡಿವಿಜುವಲ್ ಸ್ಟಾಕ್ ಗಳ ಕಾಲ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ನಲ್ಲಿ ಸ್ಟಾಕ್ ರೆಕಮೆಂಡೇಶನ್, ಹಾಗೆ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅಲ್ಲಿ ಕೂಡ ನಿಮಗೆ ಕಾಲ್ ಸಿಗುತ್ತೆ. ಕಮಾಡಿಟೀಸ್ ಕಾಲ್ ಅನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ರೆಕಮೆಂಡೇಶನ್ ಅಷ್ಟೇ ಅಲ್ಲದೆ ಯಾವಾಗ ನೀವು ಶೇರ್ಸ್ ಗಳನ್ನ ಬೈ ಮಾಡಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಟಾರ್ಗೆಟ್ ಎಷ್ಟಿರುತ್ತೆ ಅದರ ಡೀಟೇಲ್ಸ್ ವಾಟ್ಸ್ಆಪ್, ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ ನಲ್ಲಿ ಕೂಡ ರೆಗ್ಯುಲರ್ ನೋಟಿಫಿಕೇಶನ್ಸ್ ಗಳನ್ನ ನೀವು ಪಡ್ಕೋಬಹುದಾಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನ ನೀವು ಯೂನಿವೆಸ್ಟ್ ಆಪ್ ನಲ್ಲಿ ಲಿಂಕ್ ಮಾಡ್ಕೊಂಡ್ರೆ ನಿಮ್ಮ ಪೋರ್ಟ್ಫೋಲಿಯೋನ ಫ್ರೀ ಆಗಿ ನೀವು ಅನಲೈಸ್ ಮಾಡಬಹುದಾಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ ಒಂದು ಸ್ಟಾಕ್ ಇದೆ ಅದರ ಒಂದು AI ಬೇಸ್ಡ್ ಇನ್ಸೈಟ್ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವ್ದಾದ್ರು ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಗೋಬಹುದಾಗುತ್ತೆ. ನಿಮ್ಮ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ನೀವು ಕಂಟಿನ್ಯೂ ಮಾಡಬಹುದು. 40 ಲಕ್ಷಕ್ಕೂ ಹೆಚ್ಚಿನ ಜನ ಈ ಒಂದು ಪ್ಲಾಟ್ಫಾರ್ಮ್ ನ ಲಾಭವನ್ನ ಪಡ್ಕೋತಿದ್ದಾರೆ. ಯೂನಿವೆಸ್ಟ್ ಎಕನಾಮಿಕ್ ಟೈಮ್ಸ್ ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂತ ರೆಕಗ್ನಿಷನ್ ಅನ್ನು ಕೂಡ ಪಡ್ಕೊಂಡಿದೆ. ಸೊ ಯೂನಿವೆಸ್ಟ್ ನಲ್ಲಿ ಪ್ಲಾನ್ಸ್ ಗಳು ₹183 ಪ್ರತಿ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸೂಟಬಲ್ ಆಗುವಂತ ಪ್ಲಾನ್ಸ್ ಅನ್ನು ನೀವು ತಗೋಬಹುದಾಗುತ್ತೆ. ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಲಿಂಕ್ ನಿಂದ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮೊದಲ 3 ಟ್ರೇಡ್ ಕಾಲ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ ನ ಪ್ಲಾನ್ ಗಳ ಮೇಲೆ 80% ನಷ್ಟು ಆಫರ್ ಅನ್ನು ಕೂಡ ನೀವು ಪಡ್ಕೋಬಹುದಾಗುತ್ತೆ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ಪಡ್ಕೋಬಹುದು. ಸೊ ರೀಸೆಂಟ್ ಆಗಿ ಫೆಬ್ರವರಿ ತಿಂಗಳ ಮ್ಯೂಚುವಲ್ ಫಂಡ್ ಡೇಟಾ ನೋಡೋದಕ್ಕೆ ಸಿಕ್ಕಿತ್ತು. SIPs ಕೂಡ ಸಾಕಷ್ಟು ಕಡಿಮೆ ಆಗಿತ್ತು. ಬಟ್ AMCಗಳು ಅಥವಾ ಮ್ಯೂಚುವಲ್ ಫಂಡ್ ಹೌಸ್ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡ್ತಿದ್ದಾರೆ. ಯೂಶಲಿ ಮ್ಯೂಚುವಲ್ ಫಂಡ್ಗಳು ಕಂಪ್ಲೀಟ್ ಆಗಿ ನಾವೇನು ಅಮೌಂಟ್ ಗಳನ್ನ ಇನ್ವೆಸ್ಟ್ ಮಾಡ್ತೀವಿ ಅದೆಲ್ಲವನ್ನು ಕೂಡ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಸ್ವಲ್ಪ ಕ್ಯಾಶ್ ಅನ್ನ ಹೋಲ್ಡ್ ಮಾಡ್ತಿರ್ತಾರೆ. ಈ ರೀತಿಯ ಮಾರ್ಕೆಟ್ ಸಿಚುವೇಶನ್ ಬಂದಾಗ ಆ ಅಮೌಂಟ್ ಅನ್ನು ಅವರು ಒಳ್ಳೊಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಫೆಬ್ರವರಿ ತಿಂಗಳಲ್ಲಿ ಕೂಡ ಮ್ಯೂಚುವಲ್ ಫಂಡ್ಗಳು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಆ ರೀತಿಯ 10 ಸ್ಟಾಕ್ ಗಳನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ
ಮೊದಲನೇ ಕಂಪನಿ HDFC ಬ್ಯಾಂಕ್ ಆಗಿರುತ್ತೆ. HDFC ಬ್ಯಾಂಕ್ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರುವಂಥ ಬ್ಯಾಂಕ್ ಆಗಿರುತ್ತೆ. ಈ ಕಂಪನಿಯಲ್ಲಿ 6,000 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನು ಫೆಬ್ರವರಿ ತಿಂಗಳಲ್ಲಿ AMCಗಳು ಮಾಡಿದ್ದಾರೆ. ಹಾಗೆ ಈಗ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ 24%ಗೆ HDFC ಬ್ಯಾಂಕಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಎರಡನೇ ಕಂಪನಿ ರೀಸೆಂಟಾಗಿ IPO ತಂದಂಥ ಎಕ್ಸಾವೇರ್ ಟೆಕ್ನಾಲಜೀಸ್ ಆಗಿರುತ್ತೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಮ್ಯೂಚುವಲ್ ಫಂಡ್ಗಳು 4,200 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸಾಕಷ್ಟು ಆಂಕರ್ ಇನ್ವೆಸ್ಟ್ಮೆಂಟ್ ಕೂಡ ಈ ಒಂದು IPOನಲ್ಲಿ ಬಂದಿರುತ್ತೆ. ಮೇಜರಾಗಿ IPOನಲ್ಲಿ ಇನ್ವೆಸ್ಟ್ ಮಾಡಿದಂಥ ಅಮೌಂಟ್ ಆಗಿರುತ್ತೆ. ಸೊ ಮೂರನೇ ಕಂಪನಿ ಟಾಟಾ ಟೆಕ್ನಾಲಜಿ ಸರ್ವಿಸಸ್ TCS ಆಗಿರುತ್ತೆ. ಇಲ್ಲಿ ಕೂಡ ಮ್ಯೂಚುವಲ್ ಫಂಡ್ಗಳು 3,900 ಕೋಟಿ ಇನ್ವೆಸ್ಟ್ಮೆಂಟನ್ನು ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದಾರೆ. ನಾಲ್ಕನೇ ಕಂಪನಿ ಅಲ್ಟ್ರಾಟೆಕ್ ಸಿಮೆಂಟ್ ವೈರ್ಸ್ ಆ್ಯಂಡ್ ಕೇಬಲ್ ಬಿಸ್ನೆಸ್ಗೆ ಎಂಟರ್ ಆಗ್ತೀವಿ ಅಂತ ಹೇಳಿದ್ರು. ಅದರಿಂದ ಸ್ವಲ್ಪ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅಲ್ಟ್ರಾಟೆಕ್ ಸಿಮೆಂಟ್ ಮಾತ್ರ ಅಲ್ಲದೆ ಹ್ಯಾವೆಲ್ಸ್, ಪಾಲಿಕ್ಯಾಬ್ ಈ ರೀತಿಯ ಕಂಪನಿಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ಕರೆಕ್ಷನ್ನ ಲಾಭವನ್ನು ಪಡ್ಕೊಂಡು ಮ್ಯೂಚುವಲ್ ಫಂಡ್ಗಳು 2,400 ಕೋಟಿ ಇನ್ವೆಸ್ಟ್ಮೆಂಟನ್ನು ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಮಾಡಿದ್ದಾರೆ. ಹಾಗೆ ಮ್ಯೂಚುವಲ್ ಫಂಡ್ಗಳ ಹೋಲ್ಡಿಂಗ್ ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ 12.26%ಗೆ ಇನ್ಕ್ರೀಸ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಕೂಡ 2,300 ಕೋಟಿ ಇನ್ವೆಸ್ಟ್ಮೆಂಟನ್ನು ಮ್ಯೂಚುವಲ್ ಫಂಡ್ಗಳು ಮಾಡಿದ್ದಾರೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ 17.44%ಗೆ ಇನ್ಕ್ರೀಸ್ ಆಗಿದೆ. ಆರನೇ ಕಂಪನಿ ಆಕ್ಸಿಸ್ ಬ್ಯಾಂಕ್ ಆಗಿರುತ್ತೆ. ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್. 1,900 ಕೋಟಿಯ ಇನ್ವೆಸ್ಟ್ಮೆಂಟ್ ಆಕ್ಸಿಸ್ ಬ್ಯಾಂಕ್ನಲ್ಲಿ ಬಂದಿದೆ. ಆಕ್ಸಿಸ್ ಬ್ಯಾಂಕ್ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಕರೆಕ್ಟ್ ಆಗಿತ್ತು. ಅದರ ಒಂದು ಅಡ್ವಾಂಟೇಜನ್ನು ಮ್ಯೂಚುವಲ್ ಫಂಡ್ಗಳು ತಗೋತಿದ್ದಾರೆ. ಹಾಗೆ ಮ್ಯೂಚುವಲ್ ಫಂಡ್ಗಳ ಹೋಲ್ಡಿಂಗ್ 29%ಗೆ ಈಗ ಇನ್ಕ್ರೀಸ್ ಆಗಿದೆ. ಏಳನೇ ಕಂಪನಿ PSU ಸೆಕ್ಟರ್ನ ಪವರ್ ಗ್ರಿಡ್ ಆಗಿರುತ್ತೆ. ಪವರ್ ಗ್ರಿಡ್ ಕೂಡ ಅಷ್ಟೇ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಆರ್ಡರ್ಗಳನ್ನು ಪಡ್ಕೋತಿದ್ದಾರೆ. ಈ ಕಂಪನಿಯಲ್ಲಿ ಕೂಡ 1,800 ಕೋಟಿಯ ಇನ್ವೆಸ್ಟ್ಮೆಂಟ್ AMCಗಳ ಕಡೆಯಿಂದ ಬಂದಿದೆ. ಪವರ್ ಗ್ರಿಡ್ನಲ್ಲಿ 12% ಸ್ಟೇಕನ್ನು ಮ್ಯೂಚುವಲ್ ಫಂಡ್ಗಳು ಹೋಲ್ಡ್ ಮಾಡ್ತಾರೆ. ಎಂಟನೇ ಕಂಪನಿ LNT ಕೂಡ ಅಷ್ಟೇ ರೀಸೆಂಟಾಗಿ ಸಾಕಷ್ಟು ಆರ್ಡರ್ಗಳನ್ನು ಪಡ್ಕೊಂಡಿದೆ. ನಿನ್ನೆ ಅಷ್ಟೇ ಸೌದಿಯಿಂದ 5,000 ಕೋಟಿಯ ಆರ್ಡರ್ ಕೂಡ ಬಂದಿತ್ತು. ಇಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತದೆ. 1,700 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಮ್ಯೂಚುವಲ್ ಫಂಡ್ಗಳು ಮಾಡಿದ್ದಾರೆ. ಒಂಬತ್ತನೇ ಕಂಪನಿ ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ನ ಕಂಪನಿ ICICI ಬ್ಯಾಂಕ್ ಆಗಿರುತ್ತೆ. HDFC ಬ್ಯಾಂಕ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ICICI ಬ್ಯಾಂಕಲ್ಲಿ ಬಂದಿದೆ. ಯಾಕೆಂದರೆ ICICI ಬ್ಯಾಂಕಲ್ಲಿ ಆಲ್ರೆಡಿ ಮ್ಯೂಚುವಲ್ ಫಂಡ್ಗಳ ಹೋಲ್ಡಿಂಗ್ ತುಂಬಾ ಜಾಸ್ತಿ ಕಾಣಿಸುತ್ತೆ. ಸ್ಟಿಲ್ 1,700 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಮ್ಯೂಚುವಲ್ ಫಂಡ್ಗಳು ICICI ಬ್ಯಾಂಕ್ನಲ್ಲಿ ಫೆಬ್ರವರಿ ತಿಂಗಳು 1ರಲ್ಲೇ ಮಾಡಿದ್ದಾರೆ. ಕೊನೆ ಕಂಪನಿ ವರುಣ್ ಬೆವರೇಜಸ್. ಇದು ನಿಫ್ಟಿ 50ಯ ಕಂಪನಿ ಅಲ್ಲ, ಬಟ್ ಸ್ಟಿಲ್ ವರುಣ್ ಬೆವರೇಜಸ್ನಲ್ಲಿ 1,600 ಕೋಟಿಯ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ಗಳ ಕಡೆಯಿಂದ ಬಂದಿದೆ. ಈ ಒಂದು ಕಂಪನಿ ಒಂದು ಸ್ಟ್ರಾಂಗ್ ಕಾಂಪೌಂಡ್ ಜನರೇಟರ್ ಆಗಿದೆ. ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಯೂಶಲಿ ನೋಡೋದಕ್ಕೆ ಸಿಗುತ್ತೆ. ಪೆಪ್ಸಿ ಪ್ರಾಡಕ್ಟ್ಸ್ಗಳನ್ನು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ವರುಣ್ ಬೆವರೇಜಸ್ ಆಗಿರ್ತಾರೆ. ಸೊ ಈ 10 ಸ್ಟಾಕ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಹೆಚ್ಚಾಗಿ ಫೆಬ್ರವರಿ ತಿಂಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಸೊ ಇದನ್ನು ಕವರ್ ಮಾಡುವಂಥ ಉದ್ದೇಶ ಈ ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ದರೆ ಪ್ಯಾನಿಕ್ ಆಗದೆ ಈ ಸ್ಟಾಕ್ಗಳನ್ನು ಕಂಟಿನ್ಯೂ ಮಾಡಿ ಅನ್ನೋದು ಆಗಿರುತ್ತೆ. ಇವತ್ತು ಮಾರ್ಕೆಟ್ ಹಾಲಿಡೇ ಇತ್ತು, ಬಟ್ ಸೋಮವಾರ ಕೆಲವೊಂದಿಷ್ಟು ಸ್ಟಾಕ್ಗಳು ನ್ಯೂಸ್ನಲ್ಲಿರುವಂಥ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಟಾಟಾ ಮೋಟಾರ್ಸ್ 2,000 ಕೋಟಿಯ ಫಂಡ್ ರೈಸರ್ ಮಾಡಬೇಕು ಅಂತ ಇದ್ದಾರೆ. ಮಾರ್ಚ್ 19ಕ್ಕೆ ಇದರ ಬಗ್ಗೆ ಫೈನಲ್ ಅನೌನ್ಸ್ಮೆಂಟನ್ನು ಕಂಪನಿ ಮಾಡ್ತಾರೆ. ಸೊ 2,000 ಕೋಟಿ ಅರೌಂಡಲ್ಲಿ ಫಂಡ್ ರೈಸಿಂಗ್ ಮಾಡುವಂಥ ಉದ್ದೇಶ ಇದೆ. ಇದನ್ನು ಜನರಲ್ ಕಾರ್ಪೊರೇಟ್ ಪರ್ಪಸಸ್ಗಳಿಗೆ ಹಾಗೆ R&Dಯಲ್ಲಿ ಬಳಸ್ಕೊಳ್ಳುವಂಥ ಪ್ಲಾನ್ಸನ್ನು ಟಾಟಾ ಮೋಟಾರ್ಸ್ ಮಾಡ್ತಿದ್ದಾರೆ. NCD ಮೂಲಕ ಫಂಡ್ ರೈಸಿಂಗ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಸೊ NCDs ಅಂದಾಗ ಡೆಬೆಂಚರ್ಸ್ ಅಥವಾ ಬಾಂಡ್ಸ್ ಆಗಿರುತ್ತೆ. ಅದಕ್ಕೆ ಆನ್ಯುವಲಿ ಇಷ್ಟು ಬಡ್ಡಿ ಅಂತ ಕಂಪನಿ ಕೊಡ್ತಾರೆ. ಯೂಶಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಈ ರೀತಿಯ NCDsಗಳು ಹೋಗುತ್ತೆ. ಕೇವಲ ಕೆಲವೊಂದಿಷ್ಟು PSU ಕಂಪನೀಸ್ ಮಾತ್ರ ರಿಟೇಲ್ಗೂ ಕೂಡ NCDsಗಳನ್ನು ಇಶ್ಯೂ ಮಾಡ್ತಾರೆ. KPIT ಟೆಕ್ನಾಲಜೀಸ್ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ಜಾಯಿಂಟ್ ವೆಂಚರ್ನಲ್ಲಿ 50% ಹೋಲ್ಡಿಂಗನ್ನು KPIT ಟೆಕ್ನಾಲಜೀಸ್ ಹೊಂದಿರ್ತಾರೆ. ಸೊ ಈ ಒಂದು ಜಾಯಿಂಟ್ ವೆಂಚರ್ನಲ್ಲಿ ಕ್ವಾಲ್ಕಾಮ್ ಗ್ರೂಪ್ 10 ಮಿಲಿಯನ್ ಯೂರೋ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಇದು KPIT ಟೆಕ್ನಾಲಜೀಸ್ಗೆ ಪಾಸಿಟಿವ್ ಆಗ್ಬೋದು. ಕ್ವಾಲ್ಕಾಮ್ನಂಥ ಕಂಪನಿ KPITಯ ಜಾಯಿಂಟ್ ವೆಂಚರ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಮಾರ್ಚ್ 17 ವಿಶಾಲ್ ಮೆಗಾಮಾರ್ಟ್ ಶೇರ್ ಹೋಲ್ಡರ್ಸ್ಗಳಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಡೇ ಆಗಿದೆ. ವಿಶಾಲ್ ಮೆಗಾಮಾರ್ಟ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ 3 ತಿಂಗಳ ಟೈಮ್ ಆಗುತ್ತೆ. ಸೊ 3 ತಿಂಗಳು ಅಂದರೆ 90 ದಿನದ ಟೈಮ್ ಆದಮೇಲೆ ಆಂಕರ್ ಇನ್ವೆಸ್ಟರ್ಸ್ಗಳೇನು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ, ಸೊ ಅದರಲ್ಲಿ ಕೆಲವೊಂದಿಷ್ಟು ಶೇರ್ಸ್ಗಳು ಸೆಲ್ ಮಾಡೋದಕ್ಕೆ ಫ್ರೀ ಆಗುತ್ತೆ. ಆಲ್ಮೋಸ್ಟ್ ಟೋಟಲ್ ಈಕ್ವಿಟಿಯಲ್ಲಿ 3% ಶೇರ್ಸ್ಗಳು ಈಗ ಫ್ರೀ ಆಗುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಆಂಕರ್ ಇನ್ವೆಸ್ಟರ್ಸ್ಗಳು ಪ್ರಾಫಿಟ್ಸನ್ನು ತಗೊಳ್ಳುವಂಥ ಚಾನ್ಸಸ್ ಇದೆ. ಸೊ ಎಲ್ಲ ಶೇರ್ಸ್ಗಳನ್ನು ಅವರು ಸೆಲ್ ಮಾಡೋದಿಲ್ಲ, ಸ್ವಲ್ಪ ಪ್ರಾಫಿಟ್ಸ್ ತಗೊಳ್ಳುವಂಥ ಚಾನ್ಸಸ್ ಇದ್ದು ಒಂದು ಪ್ರಾಫಿಟ್ ಬುಕಿಂಗ್ ವಿಶಾಲ್ ಮೆಗಾಮಾರ್ಟ್ನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಟೆಸ್ಲಾ ಏನು ತಮ್ಮ ಕಾರ್ಸ್ಗಳನ್ನು ಮುಂದಿನ 2-3 ತಿಂಗಳಲ್ಲಿ ಭಾರತದಲ್ಲಿ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಒಂದು ರಿಪೋರ್ಟ್ನ ಪ್ರಕಾರ ಅವರು ಮುಂಬೈ ಅಥವಾ ಡೆಲ್ಲಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ಬಂದಿತ್ತು. ಬಟ್ ಎಲಾನ್ ಮಸ್ಕ್ ಅವರು ಈಗ ಅಫಿಷಿಯಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾವು 2-3 ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡುವಂಥ ಯಾವುದೇ ಪ್ಲಾನ್ಸ್ ಇಲ್ಲ, ಜಸ್ಟ್ ಶೋರೂಮನ್ನು ಮುಂಬೈನಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ.
ಸೊ 4,000 ಸ್ಕ್ವೇರ್ ಫೀಟ್ನ ಶೋರೂಮ್ ಮುಂಬೈನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮುಂದಿನ 2-3 ತಿಂಗಳಲ್ಲಿ ಅವರು ಕಾರ್ಗಳನ್ನು ಲಾಂಚ್ ಕೂಡ ಮಾಡ್ಬೋದು. ಸೊ ಎಲಾನ್ ಮಸ್ಕ್ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರನ್ನು ಬಳಸ್ಕೊಂಡು ಭಾರತದ ಮೇಲೆ ಪ್ರೆಷರನ್ನು ಹಾಕ್ತಿದ್ದಾರೆ. ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡಿ ಅಂತ ಪ್ರೆಷರ್ ಬರ್ತಿದೆ. ಸಾಕಷ್ಟು ಪ್ರಾಡಕ್ಟ್ಸ್ಗಳಿಗೆ ಆಲ್ರೆಡಿ ಭಾರತ ಇಂಪೋರ್ಟ್ ಡ್ಯೂಟಿಯನ್ನು ಕಡಿಮೆ ಮಾಡಿದರೆ. ಹಾಗೆ ರಿಪೋರ್ಟ್ನ ಪ್ರಕಾರ ಹೊಸ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಕೂಡ ಬರ್ಬೋದು ಅನ್ನುವಂಥ ನ್ಯೂಸ್ ಇತ್ತು. ಸೊ ಆ ರೀತಿಯಲ್ಲಿ ಇಂಪೋರ್ಟ್ ಡ್ಯೂಟಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಮೇಲೆ ಕಟ್ ಆದರೆ ಅದು ಭಾರತದ ಆಟೋ ಸ್ಟಾಕ್ಗಳಿಗೆ ನೆಗೆಟಿವ್ ಆಗ್ಬೋದು. ಸೊ ಎಲಾನ್ ಮಸ್ಕ್ ಅವರು ಇಂಪೋರ್ಟ್ ಡ್ಯೂಟಿ ಕಡಿಮೆ ಆಗೋದಕ್ಕೆ ವೇಟ್ ಮಾಡ್ತಿದ್ದಾರೆ. ಕಡಿಮೆ ಆಗಿದ ತಕ್ಷಣ ಅವರು ಕಾರ್ಗಳನ್ನು ಲಾಂಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಪತಂಜಲಿ ಕಂಪನಿ ಇನ್ಶೂರೆನ್ಸ್ ಸೆಕ್ಟರ್ಗೂ ಕೂಡ ಎಂಟ್ರಿಯನ್ನು ಕೊಟ್ಟಿದೆ. ನಾರ್ಮಲ್ ಆಗಿ ಆಯುರ್ವೇದಿಕ್ ಅಥವಾ ವೆಲ್ನೆಸ್ ಪ್ರಾಡಕ್ಟ್ಸ್ಗಳನ್ನು ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಬಟ್ ಈಗ ಮ್ಯಾಗ್ಮಾ ಜನರಲ್ ಇನ್ಶೂರೆನ್ಸ್ನಲ್ಲಿ ಇವರು ಮೆಜಾರಿಟಿ ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಇದರಿಂದ ಇನ್ಶೂರೆನ್ಸ್ ಸೆಕ್ಟರ್ಗೂ ಕೂಡ ಈ ಒಂದು ಕಂಪನಿ ಎಂಟರ್ ಆಗ್ತದೆ. ಈಗ ಬಿಸ್ನೆಸ್ ಡೈವರ್ಸಿಫೈ ಕೂಡ ಆಗುತ್ತೆ. ಈ ಒಂದು ನ್ಯೂಸ್ನಿಂದ ಪತಂಜಲಿ ಕೂಡ ಸೋಮವಾರ ನ್ಯೂಸ್ನಲ್ಲಿರುವಂಥ ಚಾನ್ಸಸ್ ಇದೆ. ಕೋಲ್ಟೆ ಪಾಟೀಲ್ ಡೆವಲಪರ್ಸ್ನಲ್ಲಿ ಬ್ಲ್ಯಾಕ್ ಸ್ಟೋನ್ ಗ್ರೂಪ್ 1,800 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂತ ಇದ್ದಾರೆ. 14% ಸ್ಟೇಕನ್ನು ಬೈ ಮಾಡುವಂಥ ಪ್ಲಾನ್ಸ್ ಇದೆ. ಈ ಒಂದು ನ್ಯೂಸ್ನಿಂದ ಕೋಲ್ಟೆ ಪಾಟೀಲ್ ಡೆವಲಪರ್ಸ್ ಕೂಡ ಸೋಮವಾರ ನ್ಯೂಸ್ನಲ್ಲಿ ಇರುತ್ತೆ. ಮುಥೂಟ್ ಫಿನಾನ್ಸ್ ಇನ್ನೊಂದು ಮೈಲ್ ಸ್ಟೋನ್ ಅನ್ನು ಅಚೀವ್ ಮಾಡಿದೆ. ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಹಾಗೆ ಇವರ ಗೋಲ್ಡ್ ಲೋನ್ AUM ಅಥವಾ ಇವರೇನು ಟೋಟಲ್ ಗೋಲ್ಡ್ ಲೋನ್ಗಳನ್ನು ಇಶ್ಯೂ ಮಾಡಿದರೆ ಸೊ ಅದರ ಸೈಜ್ 1 ಲಕ್ಷ ಕೋಟಿ ದಾಟಿದೆ. ಸೊ ಇದೊಂದು ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಆಗಿರುತ್ತೆ. ಈ ಒಂದು ನ್ಯೂಸ್ನಿಂದ ಮುಥೂಟ್ ಫಿನಾನ್ಸ್ ಕೂಡ ಸೋಮವಾರ ನ್ಯೂಸ್ನಲ್ಲಿರುವಂಥ ಚಾನ್ಸಸ್ ಇದೆ. ಸೊ ರೀಸೆಂಟ್ ಟೈಮ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಮುಥೂಟ್ ಫಿನಾನ್ಸ್ ಮನಪ್ಪುರಂ ಫಿನಾನ್ಸ್ನ AUM ಸೈಜ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮೆಕ್ವೆರಿ ಅದಾನಿ ಗ್ರೂಪ್ನ ಅದಾನಿ ಪೋರ್ಟ್ ಸ್ಟಾಕನ್ನು ಕವರ್ ಮಾಡಿ 34% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ 1,500 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ 3 ರೀಸನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದಾನಿ ಗ್ರೂಪ್ನ ಪೋರ್ಟ್ಸ್ ಏನಿದೆ ಒಂದು ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿ ಇದೆ. ಭಾರತದ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗ್ತಾ ಅದಾನಿ ಪೋರ್ಟ್ನ ಕಾರ್ಗೋ ವಾಲ್ಯೂಮ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬೈ ಡಿಫಾಲ್ಟ್ ಆಗಿ ಇವರ ರೆವೆನ್ಯೂ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಕಂಪನಿಯ ರೆವೆನ್ಯೂ ಮುಂದಿನ 4-5 ವರ್ಷಗಳಲ್ಲಿ 40-45% CAGRನೊಂದಿಗೆ ಗ್ರೋ ಆಗ್ಬೋದು ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಹಾಗೆ ಕಂಪನಿ 80,000 ಕೋಟಿಯ ಕೆಪಾಸಿಟಿ ಎಕ್ಸ್ಪಾನ್ಷನ್ ಪ್ಲಾನನ್ನು ಕೂಡ ಹೊಂದಿದ್ದಾರೆ. ಸಾಕಷ್ಟು ಆಕ್ವಿಸಿಷನ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ. ಇದು ಕೂಡ ಕೆಪಾಸಿಟಿಯನ್ನು ಅಥವಾ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡುತ್ತೆ ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಸೊ ಕೊನೆಯದಾಗಿ ಕಂಪನಿ ಒಳ್ಳೆ ಒಂದು ಕ್ಯಾಶ್ ಫ್ಲೋನ ಮೇಂಟೈನ್ ಮಾಡ್ತಿದ್ದಾರೆ. ಇದರಿಂದ ಇನ್ನಷ್ಟು ಎಕ್ಸ್ಪಾನ್ಷನನ್ನು ಮಾಡ್ಬೋದು ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಸೊ ಈ ಎಲ್ಲ ರೀಸನ್ಗಳಿಂದ ಮೆಕ್ವೆರಿ ಅದಾನಿ ಪೋರ್ಟನ್ನು ಪ್ರಿಫರ್ ಮಾಡ್ತಿದ್ದಾರೆ. ಹಾಗೆ ಓವರ್ ಆಲ್ ಅದಾನಿ ಗ್ರೂಪ್ನ ಸ್ಟಾಕ್ಗಳನ್ನು ನಾವು ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿರುವಂಥ ಸ್ಟಾಕ್ ಆಗಿರುತ್ತೆ. ಹಾಗೆ ಆದಷ್ಟು ಬೇಗ 2 ಸ್ಟ್ರಾಂಗ್ IPOಸ್ಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ಬೋದು. LG ಎಲೆಕ್ಟ್ರಾನಿಕ್ಸ್ನ IPOಗೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. LG ಎಲೆಕ್ಟ್ರಾನಿಕ್ಸ್ ಕೊರಿಯಾ ಬೇಸ್ಡ್ ಕಂಪನಿ ಆಗಿರುತ್ತೆ. ಸೊ ಭಾರತದಲ್ಲಿ ಸಬ್ಸಿಡರಿನ ಕೂಡ ಹೊಂದಿದ್ದಾರೆ. ಈ ಕಂಪನಿಯ IPO ಸದ್ಯದಲ್ಲೇ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ಬೋದು. 15,000 ಕೋಟಿ ಇಶ್ಯೂ ಸೈಜ್ ಇರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಎಥರ್ ಎನರ್ಜಿ ರಿಲೇಟೆಡ್ ರೀಸೆಂಟಾಗಿ ಒಂದು ರಿಪೋರ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಇವರು ತಮ್ಮ ವ್ಯಾಲ್ಯೂಷನನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಮತ್ತೆ ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. 14,000 ಕೋಟಿ ವ್ಯಾಲ್ಯೂಷನನ್ನು ಎಥರ್ ಎನರ್ಜಿ ಈಗ ಕಮಾಂಡ್ ಮಾಡ್ತಿದ್ದಾರೆ. ಹಾಗೆ ಎಥರ್ ಎನರ್ಜಿಯ IPO ಕೂಡ ಸದ್ಯದಲ್ಲೇ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ಬೋದು. ಇದರ ಜೊತೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ NSDLನ IPO ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತೆ ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗುವಂಥ ಚಾನ್ಸಸ್ ಇದೆ. ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋನ ಲಿಂಕ್ ಮಾಡ್ಬೋದಾಗುತ್ತೆ. ಅದರಲ್ಲಿ ಕೂಡ AI ಬೇಸ್ಡ್ ಅನಾಲಿಸಿಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದರ ಒಂದು ಅಡ್ವಾಂಟೇಜನ್ನು ಫ್ರೀಯಾಗಿ ನೀವು ತಗೋಬೋದು.